ಅವ್ರನ್ನ ಹೇಗೆ ನೋಡ್ತೀರಾ ಅಂತ, ಯಾಕಂದ್ರೆ ಕೊರೋನಾ ಟೈಮ್ ಮತ್ತೆ ಬರುತ್ತೆ ಅನ್ನೋ ಥರ ಮಾತಾಡಿದ್ದಾರೆ. ಅಲ್ಲ, ಇವತ್ತು ಬಹಳ ವಿಚಾರಗಳ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಅದರಲ್ಲಿ ಬಹಳಷ್ಟು ವಿಚಾರಗಳು ಕೂಡ ನನಗೂ ಇಷ್ಟ ಆಯ್ತು. ಅಂತಂದ್ರೆ ಇದು ಏನು, ಇಂತಹ ಉದ್ವಿಗ್ನತೆಯ ಪರಿಸ್ಥಿತಿ ಕೊನೆಗಾಣಬೇಕು, ಮಾತುಕತೆಯ ಮೂಲಕ ಏನಾದ್ರೂ ಒಂದು ಮಾರ್ಗವನ್ನ ಕಂಡುಕೊಳ್ಳಬೇಕು. ಆ ಮೂಲಕ ಇಡೀ ಪ್ರಪಂಚದಲ್ಲಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟು ಶಮನ ಆಗಬೇಕು. ನಾಗರಿಕರ ಮೇಲೆ ದಾಳಿ ಮತ್ತು ಈ ಎನರ್ಜಿ ಸೆಕ್ಟರ್ ಮೇಲೆ ಮಾಡ್ತಾ ಇರುವಂತಹ ದಾಳಿ ಏನಿದೆ ಅದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂತೂ ಇಂತೂ ಪ್ರಧಾನಿ ಮೋದಿ ಅವರು 23 ದಿನಗಳ ನಂತರ ಸಂಸತ್ತಿನಲ್ಲಿ 25 ನಿಮಿಷಗಳ ಕಾಲ ಭಾಷಣವನ್ನ ಮಾಡಿದ್ದಾರೆ. ಈ ಭಾಷಣದಲ್ಲಿ ನಮ್ಮ ರಾಜತಾಂತ್ರಿಕ ನಡೆ ಏನು ಅನ್ನೋದರ ಬಗ್ಗೆ ಅವರು ತುಂಬಾ ಈಸಿಯಾಗಿ ಹೇಳಿದ್ದಾರೆ. ನಾವು ಶಾಂತಿ ಪ್ರಿಯರು, ನಾವು ಶಾಂತಿಯ ಬಗೆಗೇನೆ ಯೋಚನೆ ಮಾಡೋದು ಅಂತ. ಆದ್ರೆ ನಾನು ಅಮೆರಿಕ ಏನು ಪದೇ ಪದೇ ಮೋದಿ ಅವರ ವಿಚಾರದಲ್ಲಿ ತುಂಬಾ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡ್ತಾ ಇತ್ತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಏನಾದ್ರೂ ಮೋದಿ ಅವರು ಇವತ್ತು ಒಂದಿಷ್ಟಾದ್ರೂ ನೋಡಿ, ತಪ್ಪನ್ನ ತಪ್ಪಂತ ಹೇಳ್ಬೇಕು, ಸರಿ ಇರೋದನ್ನ ಸರಿ ಅಂತ ಹೇಳ್ಬೇಕು. ಅದೇ ನಿಜವಾದಂತಹ ಒಂದು ರಾಜತಾಂತ್ರಿಕ ಅಥವಾ ವಿದೇಶಾಂಗ ನೀತಿ. ಹೌದು. ನಿಮ್ಮ ಮೇಲೆ ಈಗ ಕದನ ವಿರಾಮ ನಾನೇ ಹೇಳಿದ್ದು, ಅದಕ್ಕೆ ಮೋದಿ ಅವ್ರು ನಿಲ್ಲಿಸ್ಬಿಟ್ರು. ಮೋದಿ ತುಂಬಾ ಒಳ್ಳೆ ಆಕ್ಟರು, ಅವ್ರು ನಾವ್ ಹೇಳ್ದಂಗೆ ಆಕ್ಟ್ ಮಾಡ್ತಾರೆ. ನೀವು ರಷ್ಯಾ ಜೊತೆಗೆ ತೈಲ ಖರೀದಿ ಮಾಡಬೇಡಿ ಅಂತಂದ್ವಿ, ಅವ್ರು ತೈಲ ಖರೀದಿ ಮಾಡ್ಲಿಲ್ಲ. ರಷ್ಯಾ ಜೊತೆ ತೈಲ ಖರೀದಿ ಮಾಡಿ ಸಂಕಷ್ಟದ ಸಮಯದಲ್ಲಿ ನಿಮ್ಗೆ 30 ದಿನಗಳವರೆಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ ಅಂತಂದೆ, ಅವ್ರು ಹಂಗೆ ನಡ್ಕೊಂಡ್ರು. ಈ ರೀತಿ ಅಮೆರಿಕ ಪದೇ ಪದೇ ಮೋದಿ ಅವರನ್ನ, ಮತ್ತು ನಾವು ಏನು ಮೋದಿ ಅವರನ್ನ ವಿಶ್ವಗುರು ಎಂಬಂತೆ ನೋಡ್ತೀವಿ, ಅಂತಹ ಒಂದು ವಿಶ್ವಗುರುವಿನ ಒಂದು ಇಮೇಜ್ ಅನ್ನ ಸ್ಪಾಯಿಲ್ ಮಾಡೋದಕ್ಕೆ ಅಮೆರಿಕ ಏನ್ ಮಾತಾಡಿತ ಅದ್ರ ಬಗ್ಗೆ ಏನಾದ್ರೂ ಇವತ್ತಿನ ಭಾಷಣದಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ಏನಾದ್ರೂ ಒಂದು ಖಡಕ್ ಆದಂತಹ ಒಂದು ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಅವ್ರು ಮಾತಾಡಿಲ್ಲ. ಮಾತಾಡ್ಬೇಕಂತ ಏನು ಇಲ್ಲ. ಯಾಕೆ ಅಂತಂದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾರ ಪರ ನಿಲ್ಲಬೇಕು, ಯಾರ ಪರ ನಿಲ್ಲಬಾರ್ದು ಅನ್ನೋದಲ್ಲ ಈಗಿರುವಂತಹ ವಿಚಾರ. ಇದು ಕೊನೆಗಾಣಬೇಕು. ಇದು ಕೊನೆಗಂಡರೆ ಮಾತ್ರ ಭಾರತದಂತಹ 88% ನಾವು ತೈಲಕ್ಕೆ ಮತ್ತು ಗ್ಯಾಸ್ಗೆ ನಾವು ಬೇರೆ ದೇಶಗಳನ್ನ ಅವಲಂಬಿಸಿರುವಂತಹ ಅಥವಾ ಆಮದನ್ನೇ ಅವಲಂಬಿಸಿರುವಂತಹ ರಾಷ್ಟ್ರ ಇವತ್ತು ವಿಲವಿಲ ಅಂತ ಒದ್ದಾಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ರಾಜತಾಂತ್ರಿಕ ನಡೆಯ ಬಗ್ಗೆ ಸ್ಪಷ್ಟವಾಗಿ ಏನಾದ್ರೂ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವ್ರೇನ್ ಮಾತಾಡಿಲ್ಲ, ಮಾತಾಡ್ಬೇಕಂತ ಏನಿಲ್ಲ. ಬಟ್ ನಾವು ಶಾಂತಿ ಪ್ರಿಯರು ಅಂತ ಏನ್ ಹೇಳಿದ್ದಾರೆ, ದಟ್ ಈಸ್ ಮೋರ್ ಇನಫ್ ಅಂತ ನನಗನ್ಸುತ್ತೆ. ಬಟ್ ಮಾತಾಡುವ ಸಂದರ್ಭದಲ್ಲಿ ಮಾತಾಡಲಿಲ್ಲ. ಮಾತಾಡುವ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ, ಇವತ್ತು ನಮ್ಗೆ ಈ ರೀತಿಯಾದಂತ ಸಂಕಷ್ಟ ಬರ್ತಾ ಇರ್ಲಿಲ್ಲ ಅಂತ ಈಗಾಗಲೇ ಪ್ರತಿಪಕ್ಷಗಳು ಕೂಡ ದಾಳಿ ಮಾಡ್ತಾ ಇವೆ. ಬಟ್ ಅದು ಪಕ್ಕಕ್ಕಿಟ್ಟು ಇವತ್ತಿನ ಭಾಷಣವಷ್ಟೇ ಕಾನ್ಸಂಟ್ರೇಟ್ ಮಾಡೋದಾದ್ರೆ, ಬಿಗಿನಿಂಗ್ ಅಲ್ಲಿ ಫಸ್ಟ್ ಪ್ಯಾರ ಏನಿದೆ ಅದರಲ್ಲೇ ಮೋದಿ ಅವರು ಹೇಳ್ತಾರೆ, ಕೊರೋನಾ ಟೈಮಲ್ಲಿ ಯಾವ ರೀತಿ ನಾವು ಸವಾಲುಗಳನ್ನ ಎದುರಿಸಿದ್ದೇವೋ ಈಗ ಇಡೀ ಭಾರತ ಅಂತಹ ಸವಾಲುಗಳನ್ನ ಎದುರಿಸುವುದಕ್ಕೆ ಸಿದ್ಧರಾಗಿರಿ. ಅಂದ್ರೆ ಕೊರೋನಾದಂತಹ ಸಂದರ್ಭ ಮತ್ತೆ ಬರುತ್ತಾ, ಮುಂದಿನ ದಿನಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಆದಂತಹ ಏನು ಒಂದು ರೀತಿಯಾದಂತ ಬಿಗಡಾಯಿಸಿದಂತಹ ಪರಿಸ್ಥಿತಿ ವಾತಾವರಣ ಮತ್ತೆ ಮರುಸೃಷ್ಟಿ ಆಗುತ್ತಾ? ಇದಕ್ಕೆ ಕಾರಣ ಮೋದಿ ಅವರಂತ ಹೇಳಕ್ ನಾವಿಲ್ಲಿ ಕೂತಿಲ್ಲ. ಅಂದರೆ ಏನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ನೇರ ಪರಿಣಾಮ ಇನ್ನು ಮುಂದಿನ ದಿನಗಳಲ್ಲಿ ಭಯಂಕರವಾಗಿರಲಿದೆ ಅನ್ನೋದರ ಮುನ್ಸೂಚನೆಯನ್ನ ಈ ದೇಶದ ಪ್ರಧಾನಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಭಾರತೀಯರು ನೀವು ರೆಡಿ ಆಗಿದ್ದೀರಾ? ಕರೆಕ್ಟ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಸ್ರಾಯೇಲ್ ಅಲ್ಲಿ ರಕ್ತಪಾತ ಆಗ್ತಾ ಇದೆ, ಆದ್ರೆ ಕಣ್ಣೀರ್ ಹಾಕ್ತಾ ಇರೋದು ಈ ದೇಶದ ಮಧ್ಯಮ ಮತ್ತು ಬಡ ವರ್ಗದ ಜನರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಹೌದು. ಗೊಬ್ಬರಕ್ಕೋಸ್ಕರ ರೈತರು ಕುಯ್ಯಲ್ಲಿ ನಿಂತಿದ್ದಾರೆ, ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನಸಾಮಾನ್ಯರು ಕುಯ್ಯಲ್ಲಿ ನಿಂತಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊರೋನಾ ಸಂದರ್ಭವನ್ನ ನೆನಪಿಸಿಕೊಂಡ್ರೆ ಈಗಲೂ ಕೂಡ ಮೈ ಜುಮ್ ಅನ್ನುತ್ತೆ. ಲಕ್ಷಾಂತರ ಜನ ಸತ್ತು ಹೋದ್ರು, ಸರ್ಕಾರಿ ರೆಕಾರ್ಡ್ಸ್ ಅಲ್ಲಿ ಇಲ್ಲದೆ ಇರಬಹುದು. ಲಕ್ಷಾಂತರ ಜನ ನಮ್ಮ ಕಣ್ಣ ಮುಂದೆನೆ ಕೊರೋನಾ ಸಂದರ್ಭದಲ್ಲಿ ತರಗೆಲೆಗಳಂತೆ ಉದುರು ಹೋದ್ರು. ಆಗ ಎದ್ದಂತಹ ಆಕ್ಸಿಜನ್ ಕೊರತೆ ಆಗಿರ್ಬೋದು, ಅಥವಾ ಆಗ ಮೆಡಿಸಿನ್ ಕೊರತೆ ಆಗಿರ್ಬೋದು, ಅಥವಾ ಕೋಟಿಗಟ್ಟಲೆ ಕಾರ್ಮಿಕರು ತಮ್ಮ ಬದುಕನ್ನ, ತಮ್ಮ ಕೆಲಸವನ್ನ ಕಳ್ಕೊಂಡು ಮತ್ತೆ ತಮ್ಮ ಗ್ರಾಮಗಳಿಗೆ ವಾಪಸ್ ಹೋಗಿ ಕೃಷಿಯನ್ನ ನೆಚ್ಚಿಕೊಳ್ಬೇಕಾದಂತ
ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಜಮ್ಮ. ಎಷ್ಟೋ ಜನ ಕೊರೋನಾದಿಂದ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಇಷ್ಟು ಮುರಾಬಟ್ಟೆ ಆಗಿದೆ ಅಂದ್ರೆ ಕೊರೋನಾ ಅಂದ್ರೆ ನಿದ್ದೆಯಲ್ಲೂ ಕೂಡ ಕಂಗೆಟ್ಟು ಎದ್ದು ಓಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತಹ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತಾ? ನಾನು ಹೇಳ್ತಾ ಇರೋದು ಲಾಕ್ಡೌನ್ ಅಂತಹ ಪರಿಸ್ಥಿತಿ ಅಲ್ಲ, ಅದರಂತೆಯೇ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತಾ? ಮುಂದಿನ ದಿನಗಳಲ್ಲಿ ತಿನ್ನುವ ಆಹಾರಕ್ಕೂ ಕೂಡ ಕೊರತೆ ಬರಬಹುದು. ಯಾಕೆಂದ್ರೆ ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಯೂರಿಯಾ. ಸೊ ನಾವು ಯೂರಿಯಾ ಫ್ಯಾಕ್ಟರಿಗಳನ್ನ ಹೆಚ್ಚು ಮಾಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಹಾಗಾದ್ರೆ ಗೊಬ್ಬರ ತಯಾರಿಕೆಗೆ ಬೇಕಾಗಿರೋದೇನು? CNG. ಅದನ್ನ ಎಲ್ಲಿಂದ ತರ್ತೀರಾ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇರೋದು. ಸೊ ನಾವು ಈಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ತರದಲ್ಲಿ ಈ ಯುದ್ಧ ಕಾಲದಲ್ಲಿ ನಾವು ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಕಳೆದ 2-3 ವರ್ಷಗಳಿಂದ ಈ ಒಂದು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ದಿನೇ ದಿನೇ ಉಲ್ಬಣ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯುದ್ಧ ಘೋಷಣೆ ಆಗಿ 1 ವಾರ ಆದ್ಮೇಲೆ ಶಸ್ತ್ರಾಭ್ಯಾಸ ಮಾಡೋದಲ್ಲ, ಅದಕ್ಕಿಂತ ಮುಂಚೆನೆ ಮಾಡ್ಕೋಬೇಕಾಗಿತ್ತು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಬಟ್ ಮೋದಿ ಅವ್ರ ಜಾಗದಲ್ಲಿ ಬೇರೆ ಯಾವ ಪ್ರೈಮ್ ಮಿನಿಸ್ಟರ್ ಇದ್ರು, ಹೇಗ್ ಮಾಡ್ತಿದ್ರು, ಏನ್ ಮಾಡ್ತಾ ಇದ್ರು ಅನ್ನೋದು ಅದು ಕೇವಲ ಒಂದು ವಿಶ್ಲೇಷಣೆಗೆ ಮಾತ್ರ ಸೀಮಿತ. ಬಟ್ ದೇಶದ ಪ್ರಧಾನಿಗಳೇ ಹೇಳಿದ್ದಾರೆ, ಕೊರೋನಾ ಟೈಮಲ್ಲಿ ಯಾವ ರೀತಿ ನಾವು ತಯಾರಾಗಿ ಅದನ್ನ ಎದುರಿಸಿದ್ದೇವೋ ಅಂಥದ್ದೇ ಪರಿಸ್ಥಿತಿ ಈಗ ಬರಲಿದೆ ಅಂತ. ಸೊ ನೀವು ರೆಡಿ ಇದ್ದೀರಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ನೀವು ರೆಡಿ ಇದ್ದೀರಾ? ಈಗಾಗಲೇ ನಿಮ್ಮ ಅಡುಗೆ ಮನೆಗೆ, ನಿಮ್ಮ ಜೇಬಿಗೆ, ನಿಮ್ಮ ಜೀವನದ ಮೇಲೆ ಹೊಡೆತ ಬಿದ್ದಿದೆ. ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಹಲವಾರು ಮಾರಾಟಗಾರರು ಈಗಾಗಲೇ ತಮ್ಮ ದುಕಾನ್ಗಳನ್ನ ಬಂದ್ ಮಾಡಿದ್ದಾರೆ. ಮುಂದೇನು ಅನ್ನುವಂತಹ ಭವಿಷ್ಯದ ಚಿಂತೆಯಲ್ಲಿದ್ದಾರೆ. ಇದೇ ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ? ಈಗಾಗಲೇ ಇಂಡಸ್ಟ್ರಿಯಲ್ ಗ್ಯಾಸ್ ಬೆಲೆ, ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ತೈಲ ಬೆಲೆ 25 ರೂಪಾಯಿ ಜಾಸ್ತಿ ಆಗಿದೆ. ಸೊ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಮ್ಮ ದಿನನಿತ್ಯ ಬಳಕೆಯ ವಸ್ತುಗಳು, ಹಣ್ಣು, ತರಕಾರಿ ಎಲ್ಲದರ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೀವು ರೆಡಿ ಇದ್ದೀರಾ? ನೀವು ರೆಡಿ ಇದ್ದೀರಾ? ಇನ್ನು ಕೂಡ ನಾವು ಡೀಸೆಲ್, ಪೆಟ್ರೋಲ್ ಬೆಲೆ ಇನ್ನೂ ಕೂಡ ನಮಗೆ ಪಾಸ್ ಆನ್ ಮಾಡಿಲ್ಲ. ಹೀಗೆ ಇರಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅದು ಪಾಸ್ ಆನ್ ಆಗ್ಲೇಬೇಕು. ನಾವು ಈಗ ತೈಲವನ್ನ, ಈಗ ನಮ್ಮ ರೂಪಾಯಿ ಮೌಲ್ಯ ತುಂಬಾ ಕುಸಿದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ತಗೋಬೇಕು ಅಂದ್ರೆ ಈಗ ದುಪ್ಪಟ್ಟಾಗಿರುವ ಬೆಲೆಗೆ ಡಾಲರ್ ಮೂಲಕನೇ ನಾವು ತೆಗೆದುಕೊಳ್ಳಬೇಕಾಗಿರೋದ್ರಿಂದ ತುಂಬಾ ದುಡ್ಡು ವ್ಯಯವಾಗುತ್ತೆ. ಅದನ್ನ ಡೆಫಿನೆಟ್ಲಿ ಗ್ರಾಹಕರಿಗೆ ವರ್ಗಾವಣೆ ಮಾಡ್ತಾರೆ. ಹೋಲ್ಡ್ ಆನ್. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ನೀವು ರೆಡಿ ಆಗ್ತೀರಾ? ರೆಡಿ ಇದ್ದೀರಾ? ಸೊ ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಇಂಡೈರೆಕ್ಟ್ಲಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆದ್ರೆ ಪ್ರತಿಪಕ್ಷಗಳು ಎಂದಿನಂತೆಯೇ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಏನು ಅಂತಂದ್ರೆ 23 ದಿನಗಳ ನಂತರ ಮೋದಿ ಅವರು ಮಾತಾಡಿದ್ದಾರೆ. ಯಾವಾಗ ಮಾತಾಡ್ಬೇಕೋ ಆವಾಗ ಮಾತಾಡಿಲ್ಲ. ಅವಾಗ ಮಾತಾಡಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏನಿದು ಡಿಪ್ಲೊಮಸಿ? ಈಗ ಮಾತಾಡಿ ಏನು ಪ್ರಯೋಜನ? ಈಗ ಮಾತಾಡುವಂತ ಈ ಡಿಪ್ಲೊಮಸಿಯಿಂದ ಏನ್ ಲಾಭ ಬಂತು? ಹರ್ಮುಜ್ ಜಲಸಂಧಿಯಿಂದ ಎಲ್ಲಾ ಹಡಗುಗಳನ್ನು ಸ್ಟಾಪ್ ಮಾಡಿದ್ರು, ನಮ್ಮದು ಸ್ಟಾಪ್ ಮಾಡಿದ್ದಾರೆ. 1 ಬಿಟ್ರು, 2 ಬಿಟ್ರು, 3 ಬಿಟ್ರು, ಅದೇ ನಾವು ಮಾಡಿರುವಂತ ಅತಿ ದೊಡ್ಡ ಜಯ ಎನ್ನುವಂತೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬರ್ತಾ ಇರುವಂತಹ ಒಂದು ಹಡಗುಗಳಲ್ಲಿ ಇರುವಂತಹ ಗ್ಯಾಸ್ 1 ದಿನಕ್ಕೂ ಕೂಡ ಸಾಕಾಗೋದಿಲ್ಲ. ಇಂತಹ ಸಂದರ್ಭದ ಮಧ್ಯೆ ಮೋಸ್ಟ್ಲಿ ಇಸ್ರೇಲ್ ಹತ್ರನೋ ಅಮೆರಿಕ ಹತ್ರನೋ ಮೋದಿ ಅವ್ರದ್ದು ಏನೋ ಫೈಲ್ ಇರಬೇಕು. ಹಾಗಾಗಿ ಅವರು ಮಾತಾಡ್ತಾ ಇಲ್ಲ. ಇಂತಹ ಹೇಡಿ, ಇಂತಹ ಬಲಹೀನ ಮತ್ತು ಇಂತಹ ಕಾಂಪ್ರಮೈಸ್ಡ್ ಪ್ರೈಮ್ ಮಿನಿಸ್ಟರ್ ನಾವು ನೋಡೇ ಇಲ್ಲ ಅಂತ ಕಾಂಗ್ರೆಸ್ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ಬಟ್ ನಮಗೆ ಆರೋಪ ಪ್ರತ್ಯಾರೋಪ ಅಲ್ಲ ಬೇಕಾಗಿರೋದು, ನಮ್ಮ ಜನರ ಸಮಸ್ಯೆಗಳಿಗೆ ಉತ್ತರ ಬೇಕಾಗಿರೋದು. ನೀವು ಭಾಷಣ 25 ನಿಮಿಷ ಮಾಡ್ತಿರೋ, ಇಲ್ಲ ಪ್ರತಿಪಕ್ಷಗಳು ನೀವು ದಿನಗಟ್ಟಲೆ ಭಾಷಣ ಮಾಡ್ತಿರೋ. ಪ್ರಿಯಾಂಕಾ ಗಾಂಧಿ ಅವರು ಸಂಸತ್ತಿನಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ನೀವು ಚರ್ಚೆ ಮಾಡ್ತಿರೋ, ಇಲ್ಲ ಭಾಷಣ ಹೊಡಿತಿರೋ, ಜನರ ಸಮಸ್ಯೆಗಳಿಗೆ ಉತ್ತರ ಬೇಕಾಗಿದೆ. ರಷ್ಯಾ ಮತ್ತು ಚೈನಾ ತಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರಾಗವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾವೋ ಅದೇ ರೀತಿಯಾದಂತಹ ಒಂದು ತಂತ್ರಗಾರಿಕೆ, ಒಂದು ಸ್ಟ್ರಾಂಗ್ ಆದಂತಹ ಒಂದು ಡಿಪ್ಲೊಮಸಿ ನಮಗೆ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆಪ್ಪ. ಬಟ್ ಡೆಫಿನೆಟ್ಲಿ ಇವತ್ತು ಮೋದಿ ಅವರು ಅಮೆರಿಕ ವಿರುದ್ಧ ಒಂದ್ ಮಾತು ಮಾತಾಡಲಿಲ್ಲ.